ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಎಪಿಸೋಡ್ ನಂಬರ್ 5 ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್. ನಾವಿವತ್ತು ಕಸ್ಟರ್ಡ್ ಪೌಡರಿಂದ ಐಸ್ ಕ್ರೀಮ್ ಹೇಗೆ ಮಾಡ್ಬೇಕಂತ ನೋಡೋಣ ಬನ್ನಿ. ಒಂದು ಬೌಲ್ ತಗೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಅದರಲ್ಲಿ 5 to 6 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನು ಹಾಕುವಾಗ ಡೈರೆಕ್ಟಾಗಿ ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಲಮ್ಸ್ ಇಲ್ದಿರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ನಾನು 4 ಕಪ್ ಅಷ್ಟು ಮಿಲ್ಕ್ ತಗೊತಾ ಇದ್ದೀನಿ. ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಹಾಲು ಒಂದ್ಸತಿ ಬಾಯ್ಲ್ ಆದರೆ ಸಾಕು. ನೋಡಿ, ಈ ಥರ ಒಂದ್ಸತಿ ಬಾಯ್ಲ್ ಬಂದಾಗ ಇದರಲ್ಲಿ ಆವಾಗಲೇ ಮಾಡಿಕ್ಕಿರೋ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ ಇದೆಯಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇದನ್ನ ಕುಕ್ ಮಾಡುವಾಗ ಸ್ಲೋ ಆಗಿ ಇದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದರಲ್ಲಿ 1 ಕಪ್ ಅಷ್ಟು ಶುಗರ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ತರ ಥಿಕ್ನೆಸ್ ಬಂದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಇದನ್ನ ರೂಮ್ ಟೆಂಪರೇಚರ್ ಮೇಲೆ ತಣ್ಣಗಾಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ಇದನ್ನ ಫ್ರೀಸರ್ ಅಲ್ಲಿ 2 ಅವರ್ಸ್ ಇಡಬೇಕು. ಇವಾಗ ನಾವು ಕ್ರೀಮ್ ಅನ್ನ ವಿಪ್ ಮಾಡ್ಕೊಳ್ಳೋಣ. ನಾನು ಈ ಬೌಲ್ ಅನ್ನ ಫ್ರಿಡ್ಜ್ ಅಲ್ಲಿ 10 to 15 ಮಿನಿಟ್ಸ್ ಇಕ್ಕಿದ್ದೆ. ಇವಾಗ ಇದರಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಅನ್ನ ಹಾಕೊಂತ ಇದೀನಿ. 100 ಗ್ರಾಮ್ಸ್ ಅಷ್ಟು ಅಮೂಲ್ ಫ್ರೆಶ್ ಕ್ರೀಮ್ ಅನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಥಿಕ್ನೆಸ್ ಬರೋವರೆಗೂ ಇದನ್ನ ವಿಪ್ ಮಾಡ್ಕೋಬೇಕು. ನೀವು ಬೇರೆ ಬ್ರ್ಯಾಂಡ್ದು ವಿಪ್ಪಿಂಗ್ ಕ್ರೀಮ್ ಫ್ರೆಶ್ ಕ್ರೀಮ್ ಅನ್ನ ಯೂಸ್ ಮಾಡ್ಬೋದು. ಅಮೂಲ್ಯ ಯೂಸ್ ಮಾಡ್ಬೇಕಂತ ಏನಿಲ್ಲ. ನೋಡಿ, ನಾನು ಕ್ರೀಮ್ ಅನ್ನ ಫುಲ್ ಸ್ಪೀಡ್ ಅಲ್ಲಿ ವಿಪ್ ಮಾಡ್ಕೊಂತ ಇದೀನಿ. 3 to 4 ಮಿನಿಟ್ಸ್ ಇದನ್ನ ನಾನು ಚೆನ್ನಾಗಿ ವಿಪ್ ಮಾಡ್ಕೊಂಡಿದ್ದೆ. ಕಂಟಿನ್ಯೂಸ್ ಆಗಿ 5 ಮಿನಿಟ್ಸ್ ನಾನು ಚೆನ್ನಾಗಿ ವಿಪ್ ಮಾಡ್ಕೊಂಡ್ಮೇಲೆ ಈ ಥಿಕ್ನೆಸ್ ಬಂತು. ಈ ತರ ಥಿಕ್ನೆಸ್ ಬಂದ್ಮೇಲೆ ಇವಾಗ ಇದರಲ್ಲಿ ಆಗ್ಲೇ ಫ್ರಿಡ್ಜ್ ಅಲ್ಲಿ ಇಕ್ಕಿದ್ವಲ್ಲ ಕಸ್ಟರ್ಡ್ ಮಿಕ್ಸ್ಚರು, ಅದನ್ನ ಹಾಕೊಂಡು ಚೆನ್ನಾಗಿ ವಿಪ್ ಮಾಡ್ಕೋಬೇಕು. 2 ಮಿನಿಟ್ಸ್ ಇದನ್ನ ಈ ತರ ಚೆನ್ನಾಗಿ ವಿಪ್ ಮಾಡ್ಕೋಬೇಕು. ವಿಪ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಇದರಲ್ಲಿ 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ಕೊಂತ ಇದೀನಿ. ಫುಡ್ ಕಲರ್ ಆಪ್ಷನಲ್, ಬೇಕಾಗಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಹಾಗೆ ಸ್ವಲ್ಪ ಡ್ರಾಪ್ಸ್ ವೆನಿಲಾ ಎಸೆನ್ಸ್ ಅನ್ನ ಹಾಕ್ಕೊಂತ ಇದೀನಿ. ಇದನ್ನೆಲ್ಲ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದರ ಮೇಲೆ ಒಂದು ಫಾಯಿಲ್ ಪೇಪರ್ ಇಂದ ಕವರ್ ಮಾಡಿಬಿಟ್ಟು 4 to 5 ಅವರ್ಸ್ ಇದನ್ನ ರೆಫ್ರಿಜರೇಟ್ ಮಾಡಬೇಕು. 4 to 5 ಅವರ್ಸ್ ಆದ್ಮೇಲೆ ಮತ್ತೆ ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ವಿಪ್ ಮಾಡ್ಕೊಂಡು ನಿಮ್ಗೆ ಇಷ್ಟವಾದ ಟಾಪಿಂಗ್ಸ್ ಅನ್ನ ಇದರಲ್ಲಿ ಆಡ್ ಮಾಡ್ಕೋಬಹುದು. ಡಾರ್ಕ್ ಚಾಕ್ಲೇಟ್ ಚಾಕೋ ಚಿಪ್ಸ್, ವೈಟ್ ಚಾಕ್ಲೇಟ್ ಚಾಕೋ ಚಿಪ್ಸ್, ಹಾಗೆ ಟೂಟಿ ಫ್ರೂಟಿ, ನಿಮ್ಗೆ ಯಾವ್ದು ಬೇಕಾದ್ರೆ ಅದು ಹಾಕೋಬಹುದು. ನಾನಿಲ್ಲಿ ಟೂಟಿ ಫ್ರೂಟಿ ಆಡ್ ಮಾಡ್ಕೊಂತ ಇದೀನಿ. ಟೂಟಿ ಫ್ರೂಟಿನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸ್ ಅಲ್ಲಿ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂತ ಇದೀನಿ. ಬಾಕ್ಸ್ ಅಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಇದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಟೂಟಿ ಫ್ರೂಟಿಯನ್ನ ಹಾಕ್ಕೊಂತ ಇದೀನಿ. ಇದನ್ನೆಲ್ಲ ಹಾಕೊಂಡಿದ್ದಾದ್ಮೇಲೆ ಒಂದು ಫಾಯಿಲ್ ಪೇಪರ್ ಇಂದ ಬಾಕ್ಸ್ ಅನ್ನ ಕವರ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂತ ಇದೀನಿ. ಇವಾಗ ಇದನ್ನ ಫ್ರಿಡ್ಜ್ ಅಲ್ಲಿ 5 to 6 ಅವರ್ಸ್ ಇದನ್ನ ರೆಫ್ರಿಜರೇಟ್ ಅಲ್ಲಿ ಇಡಬೇಕು. ನಾನು ಇದನ್ನ ಓವರ್ ನೈಟ್ ಸ್ಟೋರ್ ಮಾಡಿಕ್ಕಿದ್ದೆ. ಬನ್ನಿ ಹೇಗೆ ಬಂದಿದೆಯೋ ನೋಡೋಣ. ನೋಡಿ, ತುಂಬಾನೇ ಚೆನ್ನಾಗಿ ಬಂದಿದೆ ಕಸ್ಟರ್ಡ್ ಐಸ್ ಕ್ರೀಮು. ನೀವು ಒಂದ್ಸತಿ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ತುಂಬಾನೇ ಕ್ರೀಮಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ತುಂಬಾನೇ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಐಸ್ ಕ್ರೀಮ್ ರೆಸಿಪಿ ಯಾವ್ದು ಮಾಡ್ಬೇಕಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಗೇನಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.